ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಶೇಮೆಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ಶೇಮೆಸ್ ಅವರು ಅಫಿಷಿಯಲ್ ಆಗಿ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹೋಗಿದ್ದಾರೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೇಕು. ನಮ್ಮ ಶೇಮೆಸ್ ಅವರು ಅಫಿಷಿಯಲ್ ಆಗಿ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹೋಗಿದ್ದಾರೆ. ಇದೆಲ್ಲದೂ ಕೂಡ ಎಲ್ಲಿಂದ ಪ್ರಾರಂಭ ಆಯಿತು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮ್ಮ ಶೇಮೆಸ್ ಅವರ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗ್ತಾ ಇದೆ ಅಂತ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಗುತ್ತೆ. ಅದಾದ್ಮೇಲೆ ನಾನು ಅನ್ಕೊಂಡೆ ಓಕೆ, ಹೊಸ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೋಬಹುದು ಅಂತ. ಬಟ್ ನಮ್ಮ ಶೇಮೆಸ್ ಅವರು ಹೊಸ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಳ್ದಲೆ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹೋಗುವಂತಹ ನಿರ್ಧಾರನ ತಗೊಂಡಿದ್ದಾರೆ. ಡಬ್ಲ್ಯೂ ಅವರು ಹೊಸ ಕಾಂಟ್ರಾಕ್ಟ್ ನ ಆಫರ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಡಬ್ಲ್ಯೂ ಅವರು ನಮ್ಮ ಶೇಮೆಸ್ ಅವರ ಬಳಿ ಹೋಗಿ ಇಂಜುರಿ ಟೈಮ್ ಪೀರಿಯಡ್ ಇರುತ್ತಲ್ಲ, ಅದ್ರದ ಡೇಟ್ ನ ಆಡ್ ಮಾಡೋದಕ್ಕೆ ನೋಡಿದ್ರಂತೆ. ಬಟ್ ನಮ್ಮ ಶೇಮೆಸ್ ಅವರು ಅದಕ್ಕೂ ಕೂಡ ಒಪ್ಕೊಳ್ಳಿಲ್ವಂತೆ. ಅದರಿಂದ ಅವರು ಕಂಪನಿಯಿಂದ ಹೊರಗಡೆ ಹೋಗಿದ್ದಾರೆ. ಈಗ ಡಬ್ಲ್ಯೂ ವೆಬ್ಸೈಟ್ ಅಲ್ಲಿ ನಮ್ಮ ಶೇಮೆಸ್ ಅವ್ರನ್ನ ಅಲ್ಯೂಮಿನಿಯಂ ಸೆಕ್ಷನ್ ಅಲ್ಲೂ ಕೂಡ ಡಬ್ಲ್ಯೂ ಅವರು ಹಾಕಿದ್ದಾರೆ. ನಿಜವಾಗ್ಲೂ ಇಂಟರ್ನೆಟ್ ಸಿಕ್ಕಾಪಟ್ಟೆ ಶಾಕ್ ಅಲ್ಲಿ ಇದೆ. ಯಾಕಂದ್ರೆ ಡಬ್ಲ್ಯೂ ಅವರು ಶೇಮೆಸ್ ಅಂತಹ ಟ್ಯಾಲೆಂಟ್ ನ ತನ್ನ ಕಂಪನಿಯಿಂದ ಹೊರಗಡೆ ಹಾಕಿದ್ದಾರೆ. ಇಷ್ಟು ವರ್ಷ ಅಂದ್ರೆ 19 ವರ್ಷ ಟೋಟಲ್ ಆಗಿ ನಮ್ಮ ಶೇಮೆಸ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ ಇದ್ರು. ಎಲ್ಲವನ್ನೂ ಕೂಡ ಅವರು ಅಚೀವ್ ಮಾಡಿದ್ದಾರೆ. US ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ, ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ, ವರ್ಲ್ಡ್ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ, ಮನಿ ಇನ್ ದ ಬ್ಯಾಂಕ್ ನ ಗೆದ್ದಿದ್ದಾರೆ, ರಾಯಲ್ ರಂಬಲ್ ನ ಗೆದ್ದಿದ್ದಾರೆ. ಬಟ್ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಬಹಳಷ್ಟು ಟ್ರೈ ಮಾಡಿದ್ರು. ಇವನ್ ಜಾಸ್ತಿ ಆಪರ್ಚುನಿಟಿ ಸಿಕ್ಕಿದ್ದು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ನಮ್ಮ ಶೇಮೆಸ್ ಅವರಿಗೇನೆ. ಬಟ್ ಪ್ರತಿ ಬಾರಿ ಕೂಡ ಅವರು ಫೇಲ್ ಆದ್ರು. ನಾನು ಅನ್ಕೊಂಡಿದ್ದೆ ಮುಂದೊಂದು ದಿನ ಡಬ್ಲ್ಯೂ ಅವರು ಅವರಿಗೆ ಕೈಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಕೊಡಬಹುದು ಅಂತ. ಬಟ್ ಅದಕ್ಕಿಂತ ಮುಂಚೆ ಡಬ್ಲ್ಯೂ ಕಂಪನಿಯಿಂದ ನಮ್ಮ ಶೇಮೆಸ್ ಅವರೇ ಹೊರಗಡೆ ಹೋಗಿದ್ದಾರೆ. ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ, ಇಷ್ಟು ಒಳ್ಳೆ ರೆಸ್ಲರ್ನ ನೀವು ಕಳ್ಕೊಂಡ್ರಲ್ಲ ಅಂತ. ಬಟ್ ಏನು ಮಾಡೋದಕ್ಕೆ ಆಗೋದಿಲ್ಲ. ಇದು ನಮ್ಮ ಶೇಮೆಸ್ ಅವರ ಡಿಸಿಷನ್. ಅದಕ್ಕೆ ನಾವು ಒಪ್ಕೊಳ್ಳೇಬೇಕು. ಡಬ್ಲ್ಯೂ ಕಂಪನಿಯಲ್ಲಿ ಅವರ ಬುಕ್ಕಿಂಗ್ ಕೂಡ ಅಷ್ಟೊಂದೇನು ಚೆನ್ನಾಗಿ ಆಗ್ತಾ ಇರಲಿಲ್ಲ. ಅದರಿಂದ ಅವರು ಕಂಪನಿಯಿಂದ ಹೊರಗಡೆ ಉಳಿಯುವಂತಹ ನಿರ್ಧಾರನ ತಗೊಂಡಿದ್ದಾರೆ. ಏನೇ ಆಗಲಿ, ಅವರ ಮುಂದಿನ ಜೀವನಕ್ಕೆ ಆಲ್ ದ ಬೆಸ್ಟ್ ನ ಹೇಳ್ತಾ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಥ್ಯಾಂಕ್ ಯು ಶೇಮೆಸ್ ಅಂತ ಕಮೆಂಟ್ ಮಾಡಬೇಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಪೆಂಟಾ ಅವರ ಬಗ್ಗೆ. ಡಬ್ಲ್ಯೂ ಕಂಪನಿಯಲ್ಲಿ ಸದ್ಯಕ್ಕೆ ಲಾಂಗೆಸ್ಟ್ ರೈನಿಂಗ್ ಮೈನ್ ರಾಸ್ಟರ್ ಚಾಂಪಿಯನ್ ಬೇರೆ ಯಾರು ಅಲ್ಲ, ನಮ್ಮ ಪೆಂಟಾ ಅವರು ಆಗಿದ್ದಾರೆ. ಯಾಕಂದ್ರೆ ಪೆಂಟಾ ಅವರೇ ಈಗ ಲಾಂಗೆಸ್ಟ್ ರೈನಿಂಗ್ ಚಾಂಪಿಯನ್. ಪೆಂಟಾ ಅವ್ರನ್ನ ಬಿಟ್ರೆ ಎಲ್ಲರೂ ಕೂಡ ಅವರು ಚಾಂಪಿಯನ್ಶಿಪ್ ನ ಸೋತು ಮತ್ತೊಮ್ಮೆ ಗೆದ್ಕೊಂಡಿದ್ದಾರೆ ಅಂತ ಹೇಳ್ಬೇಕು. ಬಟ್ ನಮ್ಮ ಪೆಂಟಾ ಅವರು ಲಾಂಗೆಸ್ಟ್ ರೈನಿಂಗ್ ಡಬ್ಲ್ಯೂ ಚಾಂಪಿಯನ್ ಸಾರಿ ಲಾಂಗೆಸ್ಟ್ ರೈನಿಂಗ್ ಚಾಂಪಿಯನ್ ಆಗಿದ್ದಾರೆ. ಓವರ್ ಆಲ್ ನೀವು ಡಬ್ಲ್ಯೂ ಚಾಂಪಿಯನ್ಶಿಪ್ ನ ತಗೋಬಹುದು, ವರ್ಲ್ಡ್ ಚಾಂಪಿಯನ್ಶಿಪ್ ನ ತಗೋಬಹುದು, ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್, ವಿಮೆನ್ಸ್ ಡಬ್ಲ್ಯೂ ಚಾಂಪಿಯನ್ಶಿಪ್, ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಎಲ್ಲದನ್ನೂ ಕೂಡ ತಗೊಂಡ್ರೆ ಸದ್ಯಕ್ಕೆ ನಮ್ಮ ಪೆಂಟಾ ಅವರು ಲಾಂಗೆಸ್ಟ್ ರೈನಿಂಗ್ ಚಾಂಪಿಯನ್ ಆಗಿದ್ದಾರೆ ಮೈನ್ ರಾಸ್ಟರ್ ಅಲ್ಲಿ. ನೋಡಬೇಕು ಈ ಒಂದು ಚಾಂಪಿಯನ್ಶಿಪ್ ನ ಇನ್ನು ಎಷ್ಟು ದಿನ ನಮ್ಮ ಪೆಂಟಾ ಅವರು ಇಟ್ಕೋತಾರೆ ಅಂತ. ಸದ್ಯಕ್ಕೆ ಲಾಂಗೆಸ್ಟ್ ರೈನಿಂಗ್ ಚಾಂಪಿಯನ್ ನಮ್ಮ ಪೆಂಟಾ ಅವರು ಆಗಿದ್ದಾರೆ ಅಂತ ಮಾತಾಡ್ತಿದೀವಿ ಅಂದ್ರೆ ಪ್ರಾಬಬ್ಲಿ ಗೈಸ್ ಸ್ಯಾಮಿ ಝೈನ್ ಅವರು ಸದ್ಯದ 5 ಕಳೆದ ವರ್ಷದಲ್ಲಿ ಶಾರ್ಟೆಸ್ಟ್ ಚಾಂಪಿಯನ್ಶಿಪ್ ರೈನ್ ನ ಕೊಡಬಹುದು. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಾಳೆಯ ಮಂಡೇ ನೈಟ್ ರಾ ಅಲ್ಲಿ ಸ್ಯಾಮಿ ಝೈನ್ ಅವರು ತನ್ನ ಚಾಂಪಿಯನ್ಶಿಪ್ ನ ಕೋಡಿ ರೋಡ್ಸ್ ಅವರ ವಿರುದ್ಧ ಡಿಫೆಂಡ್ ಮಾಡ್ತಾ ಇದ್ದಾರೆ. ಅಲ್ಲೇನಾದ್ರೂ ನಮ್ಮ ಸ್ಯಾಮಿ ಝೈನ್ ಅವರು ತನ್ನ ಚಾಂಪಿಯನ್ಶಿಪ್ ನ ಸೋತೋದ್ರೆ ಕಳೆದ 5 ವರ್ಷದಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರೇ ಶಾರ್ಟೆಸ್ಟ್ ಡಬ್ಲ್ಯೂ ಚಾಂಪಿಯನ್ ಆಗ್ತಾರೆ. ನಿಜವಾಗ್ಲೂ ಇಷ್ಟು ಕಮ್ಮಿ ಟೈಮ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ತಗೊಳ್ಳೋದೇ ಆದ್ರೆ ಅವರ ಕೈಗೆ ಚಾಂಪಿಯನ್ಶಿಪ್ ನ ಯಾಕೆ ಕೊಟ್ರಿ ಅಲ್ವಾ. ಅಂಡ್ ಇವನ್ ಇನ್ನೂ ಕೂಡ ಸಮ್ಮರ್ ಸ್ಲಾಮಿಗೆ ಪ್ರಮೋಟಿಂಗ್ ಟೀಮ್ ಏನಿದೆ ಅದು ಪ್ಲಾನ್ಸ್ ಗಳನ್ನ ಇನ್ನೂ ಕೂಡ ಚೇಂಜ್ ಮಾಡಿಲ್ವಂತೆ. ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಹೊಸ ಚಾಂಪಿಯನ್ ಆಗೋ ಚಾನ್ಸಸ್ ಇನ್ನೂ ಜಾಸ್ತಿ ಕಾಣಿಸ್ತಾ ಇದೆ. ಪಾಪ ಅನ್ಸುತ್ತೆ ಗುರು ನಮ್ಮ ಸ್ಯಾಮಿ ಝೈನ್ ಅವ್ರನ್ನ ನೋಡಿದ್ರೆ. ಅವರೇನಾದ್ರೂ ಈ ಒಂದು ಟೈಮ್ ಅಲ್ಲಿ ತನ್ನ ಚಾಂಪಿಯನ್ಶಿಪ್ ನ ಸೋತೋಗ್ಬಿಟ್ರೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಇನ್ನು ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಬ್ಯಾಕ್ ಸ್ಟೇಜ್ ಪವರ್ ಸ್ಟ್ರಗಲ್ ಬಗ್ಗೆ. ರೀಸೆಂಟ್ ಆಗಿ ಅಪ್ಡೇಟ್ಗಳು ಬರ್ತಾ ಇದೆ. ಡಬ್ಲ್ಯೂ ಅಲ್ಲಿ ಮತ್ತೊಮ್ಮೆ ಪವರ್ ಸ್ಟ್ರಗಲ್ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ರೀಸೆಂಟ್ ಆಗಿ ನಮಗೆ ಇನ್ನೊಮ್ಮೆ ಅಪ್ಡೇಟ್ ಬಂದಿತ್ತು. TKO ಹಾಗೆ ಟ್ರಿಪಲ್ ಎಚ್ ಅವರ ನಡುವೆ ಒಂದು ಸ್ಟೋರಿ ಲೈನ್ ನೋಡೋದಕ್ಕೆ ಸಿಗ್ತಾ ಇದೆ. ಬ್ಯಾಕ್ ಸ್ಟೇಜ್ ಅಲ್ಲಿ ಸ್ಟ್ರಗಲ್ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಅದೆಲ್ಲಿಗೋಯ್ತೋ ಗೊತ್ತಿಲ್ಲ. ಬಟ್ ಮತ್ತೊಮ್ಮೆ ಅಪ್ಡೇಟ್ ಏನಪ್ಪಾ ಅಂದ್ರೆ, ಬ್ಯಾಕ್ ಸ್ಟೇಜ್ ಅಲ್ಲಿ ಟಾಪ್ ಸೂಪರ್ ಸ್ಟಾರ್ಸ್ ಗಳ ನಡುವೆ ಪವರ್ ಸ್ಟ್ರಗಲ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂದ್ರೆ ನಾನು ಟಾಪು ಅಂತ ಟಾಪ್ ಸೂಪರ್ ಸ್ಟಾರ್ಸ್ ಗಳು ಏನೇನಿದ್ದಾರೆ ಅವರೆಲ್ಲರೂ ಕೂಡ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಇದರಲ್ಲಿ ನಾವು ರೋಮನ್ ರೈನ್ಸ್ ಅವ್ರನ್ನ ಆಡ್ ಮಾಡಬಹುದು, ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಆಡ್ ಮಾಡಬಹುದು, ನಮ್ಮ CM ಪಂಕ್ ಅವ್ರನ್ನು ಕೂಡ ಆಡ್ ಮಾಡಬಹುದು. ಸೊ ಈ 3 ಜನರ ನಡುವೆ ನಮಗೆ ಬ್ಯಾಕ್ ಸ್ಟೇಜ್ ಪವರ್ ಸ್ಟ್ರಗಲ್ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ಅನ್ಕೋತೀನಿ. ಅಂಡ್ ರೀಸೆಂಟ್ ಆಗಿ ಒಂದು ಅಪ್ಡೇಟ್ ಕೂಡ ಬಂದಿತ್ತು. ನಮ್ಮ CM ಪಂಕ್ ಹಾಗೆ ಡಬ್ಲ್ಯೂ ಕ್ರಿಯೇಟಿವ್ ಟೀಮ್ ನಡುವೆ ಸಂಬಂಧ ಸ್ವಲ್ಪ ಹದಗೆಡ್ತಾ ಇದೆ ಅಂತ. ಸೊ ಅದೆಲ್ಲದಕ್ಕೂ ಕೂಡ ಕಾರಣ ಇದೇ ಇರಬಹುದು. ನಮ್ಮ CM ಪಂಕ್ ಅವರು ಚಾಂಪಿಯನ್ಶಿಪ್ ನ ಸೋತಾಗಿಂದನೂ ಕೂಡ ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗಿಲ್ಲ. ಸೊ ಇದಕ್ಕೇನಾದ್ರೂ ಅವರು ರಿಟರ್ನ್ ಆಗಿಲ್ವೋ, ತನಗೆ ಪವರ್ ಬೇಕು ಅಂತ ಏನಾದ್ರೂ ನಮ್ಮ CM ಪಂಕ್ ಅವರು ರಿಟರ್ನ್ ಆಗ್ತಾ ಇಲ್ವೋ? ರಿಟರ್ನ್ ಆದ್ರೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ರಿಟರ್ನ್ ಆಗ್ಬಹುದು. ಅಂಡ್ ಆಗ ಪ್ರಾಬಬ್ಲಿ ಅವರು ತನ್ನ ಪವರ್ ನ ಪಡ್ಕೊಳ್ಳೋದಕ್ಕೆ ಹೋಗ್ಬೋದು ಕೋಡಿ ರೋಡ್ಸ್ ಅವರ ಮೇಲೆ. ನಾಳೆ ಮಂಡೇ ನೈಟ್ ರಾ ಅಲ್ಲಿ ಏನೇನಾಗುತ್ತೆ ಅಂತ ಸಪರೇಟ್ ಆಗಿ ಸಂಜೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಜವಾಗ್ಲೂ ನಾಳೆ ಮಂಡೇ ನೈಟ್ ರಾ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ
ಕಾಣಿಸ್ತಾ ಇದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ಮ್ಯಾಚ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಇವರ ನಡುವೆ ನಮಗೆ ಹೆಲ್ ಇನ್ ಎ ಸೆಲ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಸಮ್ಮರ್ ಸ್ಲಾಮ್ ಅಲ್ಲಿ. ಬಟ್ ಡಬ್ಲ್ಯೂ ಅವರು ಒಂದು ಟೈಮ್ ಅಲ್ಲಿ ಕನ್ಸಿಡರ್ ಮಾಡ್ತಾ ಇದ್ರಂತೆ, ಅಥವಾ ಕನ್ಸಿಡರ್ ಮಾಡೋದು ಬೇಡ ಅಂತ ಅನ್ಕೋತಾ ಇದ್ರಂತೆ. ಅದೇನಪ್ಪಾ ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಚಾಂಪಿಯನ್ಶಿಪ್ ನ ಇನ್ವಾಲ್ವ್ ಮಾಡೋದಕ್ಕೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಒಂದು ಪಿಚ್ ರೀಸೆಂಟ್ ಆಗಿ ಹೊರಗಡೆ ಬಂದಿತ್ತು. ನಮ್ಮ ಬ್ರಾಕ್ ಲೆಸ್ನರ್ ಅವರು ಸ್ಯಾಮಿ ಝೈನ್ ಅವ್ರನ್ನ ಸೋಲಿಸಿ ಹೊಸ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗ್ತಾರೆ. ಅಂಡ್ ಅದಾದ್ಮೇಲೆ ಕಿಂಗ್ ಆಫ್ ದ ರಿಂಗ್ ನ ಗೆದ್ದಿರ್ತಕ್ಕಂತಹ ಒಬಾಫೆಮಿ ಅವರು ತನ್ನ ಅಧಿಕಾರನ ಯೂಸ್ ಮಾಡಿಕೊಂಡು ಬ್ರಾಕ್ ಲೆಸ್ನರ್ ಅವ್ರನ್ನ ಸಮ್ಮರ್ ಸ್ಲಾಮ್ ಅಲ್ಲಿ ಫೇಸ್ ಮಾಡ್ತಾರೆ ಅಂತ. ಬಟ್ ಡಬ್ಲ್ಯೂ ಅವರು ಅಂತದ್ದೇನು ಪ್ಲಾನ್ಸ್ ಗಳನ್ನ ಮಾಡೋದು ಬೇಡ, ಆ ಒಂದು ಕಿಂಗ್ ಆಫ್ ದ ರಿಂಗ್ ಅಧಿಕಾರನೇ ನಮ್ಮ ಒಬಾಫೆಮಿ ಅವರ ಕೈಯಿಂದ ಕಿತ್ಕೊಬಿಡೋಣ ಅಂತ ಡೈರೆಕ್ಟ್ ಆಗಿ ಒಬಾಫೆಮಿ ಆಗಿ ಬ್ರಾಕ್ ಲೆಸ್ನರ್ ಅವರ ನಡುವೆ ಹೆಲ್ ಇನ್ ಎ ಸೆಲ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ರೀಸೆಂಟ್ ಆಗಿ ನಮ್ಮ ಬುಕಾರ್ಟಿ ಅವರು ಕೂಡ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ನ ಕೊಡ್ತಾ, ನಿಜವಾಗ್ಲೂ ಈ ಒಂದು ಮ್ಯಾಚ್ ಅಲ್ಲಿ ಒಂದು ಟೈಟಲ್ ಡಿಫೆನ್ಸ್ ಏನಾದ್ರೂ ಆಗಿದ್ರೆ ನಿಜವಾಗ್ಲೂ ಅದ್ಭುತವಾಗಿ ಇರೋದು, ಈ ಒಂದು ಸ್ಟೋರಿಲಿನೂ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋದು ಅಂತ ನಮ್ಮ ಬುಕಾರ್ಟಿ ಅವರು ತನ್ನ ಅಭಿಪ್ರಾಯನ ಕೊಟ್ಟಿದ್ದಾರಂತೆ. ಬಟ್ ಡಬ್ಲ್ಯೂ ಅವರು ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡಿ ಈಗ ಒಬಾಫೆಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಎಲ್ ಎನ್ ಎಸ್ ಎಲ್ ಮ್ಯಾಚ್ ನ ಕನ್ಫರ್ಮ್ ಮಾಡಿದ್ದಾರೆ. ನಿಜವಾಗ್ಲೂ ಈ ಒಂದು ಮ್ಯಾಚ್ ಅಲ್ಲಿ ಟೈಟಲ್ ಇರಲೇಬೇಕು ಅಂತೇನಿಲ್ಲ, ಎಲ್ ಎನ್ ಎಸ್ ಎಲ್ ಸ್ಟಿಪುಲೇಷನ್ ಇದೆಯಲ್ಲ ಅಷ್ಟೇ ಸಾಕು ಈ ಒಂದು ಮ್ಯಾಚ್ ನ ಹೈಪ್ ಆಗೋದಕ್ಕೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.